Hi everyone, welcome back to our YouTube channel. ಸೊ ಇವತ್ತು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಥರ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಈ ಬ್ಯಾಕ್ಗ್ರೌಂಡ್ ವಾಯ್ಸ್ಗೆ ಐ ಆಮ್ ಸೋ ಸಾರಿ, ಇಲ್ಲಿ ಯಾವುದೋ ದೇವರು ಕೂರಿಸಿ ಏನೋ ಜಾತ್ರೆ ನಡೀತಾ ಇದೆ. ಸೊ ಹಾಗಾಗಿ ನೆನ್ನೆಯಿಂದನೂ ವಾಯ್ಸ್ ಬರ್ತಾ ಇದೆ. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಇವತ್ತು ಆ್ಯಕ್ಚುಲಿ ನಾವು ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಚಿನ್ಮಯ ಇಲ್ಲ, ಆದರೆ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ನೋ, ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ನಾನು ಡ್ರೈವ್ ಮಾಡ್ತಾ ಇಲ್ಲ, ನಂಗೆ ಅಷ್ಟೊಂದೆಲ್ಲ ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕಿನ್ನೂ ತುಂಬ ಟೈಮ್ ಬೇಕು. ನಾನೇ ಗಾಡಿ ಓಡಿಸ್ಕೊಂಡು ತೊಗೊಂಡೋಗೋಕ್ಕೆ. ಬಟ್ ಇವತ್ತು ನಾನು ಯಶು, ನಿಮ್ಗೆ ಆಲ್ರೆಡಿ ಗೊತ್ತು, ಇನ್ನೊಬ್ಬ ಹುಡುಗ ಬರ್ತಾ ಇದ್ದಾನೆ. ಸೊ ನಾಳೆ ನಮ್ಮ ಡಾನ್ಸ್ ಫೆಸ್ಟಿವಲ್ ಇದೆ, ಹಾಗಾಗಿ ನಾವಿವತ್ತು ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದನೇ ಅಪ್ಪ ಅಲ್ಲಿಂದ ಡೈರೆಕ್ಟಾಗಿ ಬರ್ತಾರೆ ಊರಿಂದ, ನಾನು ಇಲ್ಲಿಂದ ಹೋಗೋದು ಅಂತ. ಸೊ ಕಾರಿಗೆ ಎಲ್ಲ ಪ್ಯಾಕ್ ಆಗಿದೆ, ಇವಾಗ ಜಸ್ಟ್ ಹೊರಡಬೇಕು. ಸೊ ಲೆಟ್ಸ್ ಗೋ. ಮಡಿಕೇರಿಗೆ ಆಲ್ರೆಡಿ 2 ಗಂಟೆ ಆಗಿದೆ. ಬೆಳಗ್ಗೆ 11 ಗಂಟೆಗೆ ಹೊರಡೋ ಪ್ಲ್ಯಾನ್ ಇದ್ದಿದ್ದು, ಆದರೆ ಆ್ಯಸ್ ಯೂಶ್ವಲ್ ಯಶು ಲೇಟ್ ಮಾಡಿದ್ದಾನೆ. ಸೊ ಇವಾಗ ಫೈನಲಿ ನಾವು 2 o'clock ಹೊರಡ್ತಾ ಇದ್ದೀವಿ. ಊಟನೂ ಕೂಡ ಇನ್ನೂ ಆಗಿಲ್ಲ. ಇವನು ಬರ್ತಾನೆ, ಬೇಗ ಹೊರಗಡೆ ಊಟ ಮಾಡೋಣ ಅಂತ ನಾನು ಅತ್ತೆಗೂ ಊಟ ಬೇಡ ಅಂತ ಅಂದೆ. ಸೊ ಪಾಪ ಚಿನ್ಮಯ್ ಕೂಡ ಕಾದ, ಆ್ಯಂಡ್ ಇವು ಬರೋ ಲೇಟ್ ಆಯಿತು, ಆ್ಯಂಡ್ ಹಿ ವೆಂಟ್ ಟು ದ ಶೂಟ್. ಸೊ ಹಾಗಾಗಿ ಅವನು ಇವತ್ತು ಬರೋಕ್ಕೆ ಆಗ್ತಾ ಇಲ್ಲ ನಮ್ಮ ಫೆಸ್ಟಿವಲ್ಗೆ. ಸೊ ಲೆಟ್ಸ್ ಗೋ. ಇವಾಗ ಹೊರಡೋಣ. ಹೊರಟು ಮೊಮೆಂಟೋ ಕಲೆಕ್ಟ್ ಮಾಡ್ಕೊಳ್ಳೋದಿದೆ. ಮೊಮೆಂಟೋಸ್ ಎಲ್ಲ ಹಾಕ್ಕೊಂಡು ಒಂದು ಫೆಸ್ಟಿವಲ್ ಮಾಡುವಾಗ, ಆರ್ಗನೈಸ್ ಮಾಡುವಾಗ ಎಷ್ಟು ತುಂಬ್ಕೊಂಡು ಹೋಗ್ತೀವಿ ನಾವು ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ದ್ಯಾಟ್ ಇಸ್ ದ ಓನ್ಲಿ ರೀಸನ್ ವಿ ಆರ್ ಗೆಟಿಂಗ್ ಎ ಕಾರ್ ಫ್ರಮ್ ಹಿಯರ್. ಸೊ ಲೆಟ್ಸ್ ಗೋ. ಆಮೇಲೆ ನಿಮಗೆ ಇಡೀ ನಮ್ಮ ಮಡಿಕೇರಿ ಹೇಗಾಯಿತು ಅನ್ನೋದನ್ನು ತೋರಿಸ್ತೀನಿ. ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ, ಇನ್ನು ಇವಳ ನನಗ ಜೋಡಿ, ನಮ್ಮನೆಯ ತುಳಸಿ ಕಟ್ಟೆ ರೌಡಾಗೋಳಿವಳೆ. 11 ಗಂಟೆಗೆ ಹೊರಟಿದ್ರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಹತ್ತತ್ರ ಇರ್ತಾ ಇದ್ವಿ. ಈ ಯಶುವಿಂದನೇ ಲೇಟ್ ಆಗಿತ್ತು. ಇವಾಗ ಇಲ್ಲೇ ಕೆಂಗೇರಿಲಿ ಮೆಟ್ರೋ ಹತ್ರ ಇರೋವಂಥ ಶ್ರೀಶೈಲಂಗೆ ಊಟಕ್ಕೆ ಹೋಗ್ತಾ ಇದ್ವಿ. ಊಟ ಮಾಡಿ ಹೊರಡೋಣ. ಪಾರ್ಕಿಂಗ್ ಅಲ್ಲಿ ಹಾಕಿದ್ದೀವಿ. ಸಡನ್ನಾಗಿ ನೋಡಿದ್ವಿ, ಸೊ ರೈಟಿಗೆ ಟರ್ನ್, ಲೆಫ್ಟಿಗೆ ಟರ್ನ್ ನೋಡಿಯೋಕ್ಕಾಗಲಿಲ್ಲ ಗಾಡಿನ. ಶ್ರೀಶೈಲಂಗೆ ಹೋಗೋಣ. ಈ ಹೋಟೆಲನ್ನ ಡ್ರಾಬ್ಯಾಕ್ ಏನಂದರೆ ತುಂಬ ಲೇಟ್ ಮಾಡಿದ್ರು. ಓ ಮೈ ಗಾಡ್, ನಾವು ಬಂದಿದ್ದು 2:45 ಆ್ಯಂಡ್ ನಾವಿವಾಗ ವಾಪಸ್ ಹೋಗ್ತಾ ಇರೋದು 4:15. ಸೊ ಆಲ್ಮೋಸ್ಟ್ 1.5 ಗಂಟೆ ಕೂತಿದ್ದೀವಿ ನಾವು. ತುಂಬ ಲೇಟ್ ಮಾಡಿದ್ರು. ಸೊ ಸ್ವಲ್ಪ ಬೇಗ ಫಾಸ್ಟ್ ಸರ್ವಿಸ್ ಇದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗೆ ಅನಿಸ್ತು. ಫುಡ್ ವಾಸ್ ಗುಡ್, ಬಟ್ ಫಾಸ್ಟ್ ಆಗಬೇಕು ಸರ್ವಿಸ್. 6:48 ಆಗಿದೆ ಟೈಮು. ಒಂದು ಟೀಗೆ ಅಂತ ಸೈಡ್ಗೆ ಹಾಕಿದ್ದೀವಿ. ಆಲ್ರೆಡಿ ಇಷ್ಟೊತ್ತಿಗೆ ನಾವು ರೀಚೇ ಆಗಿಬಿಡ್ಬೇಕಿತ್ತು ಬೇಗ ಹೊರಟಿದ್ರೆ. ಯಶು ಮಾಡಿದ ತಪ್ಪು. ಬಟ್ ಪೀಸಾಗಿ ಹೋಗ್ತಾ ಇದ್ದೀವಿ. ಟೀ ಕುರ್ಕೊಂಡು ಇನ್ನು 1.5 hour ರೀಚ್ ಆಗಿಬಿಡ್ತೀವಿ. ರೀಚ್ ಆಗಿ ಪಾಪ ಅಪ್ಪ ಆಲ್ರೆಡಿ ಹೋಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ನೋಡಿ, ಈ ಕಡೆ ತುಂಬ್ಕೊಂಡಿದ್ದೀನಿ. ಇಲ್ಲೊಂದು ಲಗೇಜ್, ಇದಿಷ್ಟಿದೆಯಾ, ಕ್ಯಾಮ್ರಾ ಇದು ಹಿಂದ್ಗಡೆ ಫುಲ್ ಆಗ್ಬಿಟ್ಟಿದೆ. ನಿಮಗೆ ಕಾಣಿಸಲ್ಲ, ತೆಗಿಯುವಾಗ ತೋರಿಸ್ತೀನಿ ಹೆಂಗೆ ಫುಲ್ ಆಗಿದೆ ಅಂತ. ಎಸ್, ಸೊ ಜಸ್ಟ್ ನಾವು ರೀಚ್ ಆದ್ವಿ. ಇಟ್ಸ್ 9 o'clock. ಸ್ವಲ್ಪ ನಿಧಾನಕ್ಕೆ ಬಂದ್ವಿ, ಯಾಕಂದರೆ ಆಲ್ಮೋಸ್ಟ್ ಈ ಕಡೆ ಸ್ವಲ್ಪ ಸಿಂಗಲ್ ರೋಡು, ತುಂಬ ಘಾಟ್ ಸೆಕ್ಷನ್ ಇರೋದ್ರಿಂದ ನಿಧಾನಕ್ಕೆ ಪೀಸಾಗಿ ಹೋಗೋಣ ಅಂತಲೇ ಬಂದ್ವಿ. ಎಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು ಅಂತ. ಹಿಂದ್ಗಡೆ ನಾನು ಇನ್ನೂ ತೋರಿಸಿಲ್ಲ ನಿಮಗೆ, ಕಾರ್ ಇಲ್ಲೇ ನಿಂತಿದೆ. ಆ್ಯಂಡ್ ಐ ಥಾಟ್ ನಾವು ಸ್ಟೇ ಮಾಡ್ತಾ ಇರೋಂಥ ಜಾಗ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ದ್ಯಾಟ್ ಈ ಡೇನ ಎಂಡ್ ಮಾಡ್ಬೋದು ಊಟ ಮಾಡಿ ಅಂತ. ಜಸ್ಟ್ ಊಟಕ್ಕೆ ಬಂದಿದ್ದೀವಿ ಇವಾಗ ಅಂತಲೇ ಅಂದ್ಕೊಳ್ಳಿ. ಇನ್ನೇನಿಗೆಂದರೆ ಊಟ ಮಾಡಿ ಮಲ್ಕೊಳ್ಳೋದು. ಸೊ ನಾವಿವತ್ತು ಸ್ಟೇ ಆಗ್ತಿರೋ ಜಾಗನ ನಿಮಗೆ ತೋರಿಸ್ತೀನಿ. ಇದು IB, ಸೊ ಗೌರ್ಮೆಂಟ್ IB, ಸುದರ್ಶನ ಅತಿಥಿ ಗೃಹ ಅಂತ ಇದ್ರ ಹೆಸರು. ಸೊ ಲೆಟ್ ಮೀ ಶೋ ಹೌ ಇಟ್ ಈಸ್ ಅಂತ. ನಾವು ಉಳ್ಕೊತಾ ಇರೋಂಥ ಜಾಗ ಎಸ್, ಸುದರ್ಶನ ಅತಿಥಿ ಗೃಹ. ಗಾಡಿಯಲ್ಲಿ ನಿಲ್ಸಿದ್ದೀವಿ. ಅವರ್ ಬೀಸ್ಟ್, ಚಿನ್ಮಯ್ಸ್ ಬೀಸ್ಟ್. ಇದು ಎಂಟ್ರಿ. ಇಲ್ಲೂ ಇದೆ ಒಂದು ಕಾರಿಡಾರ್ ಥರ. ಬೆಳಗ್ಗೆ ತೋರಿಸ್ತೀನಿ ಬೇಕಾದ್ರೆ, ಟೈಮ್ ಆದರೆ. ಯಾಕೆ ಇವಾಗಲೇ ತೋರಿಸ್ತಿದ್ದೀನಿ ಅಂದರೆ ಆಮೇಲೆ ಟೈಮ್ ಆಗಲ್ಲ. ಇದೊಂದು ಜಾಗ.
ಓಕೆ, ಅದೊಂದು ರೂಮ್ ಇದೆ. ಲೆಟ್ ಮೀ ಶೋ ಅವರ್ ರೂಮ್. ಇದೊಂದು ಡೈನಿಂಗ್ ಟೇಬಲ್, ಅದೊಂದು ಇದೊಂದು ಚಿಕ್ಕದು. ಮತ್ತು ಇದ್ರೊಳಗಡೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ ನೋಡಿ, ಒಂದು ಕಾರಿಡಾರ್, ಇಲ್ಲೊಂದು ರೂಮು, ಇದು ಮತ್ತೆ ಕಾರಿಡಾರ್ಗೆ ಅಲ್ಲೆಲ್ಲೋ ರೀಚ್ ಆಗುತ್ತೆ. ಇಲ್ಲೊಂದು ಫುಲ್ ದೊಡ್ಡದಿದು, ಒಂದು 50 ಜನ ಇಲ್ಲೇ ಇರ್ಬೋದು ಆ ಥರ. ಓಕೆನಾ, ದಿಸ್ ಇಸ್ ವೇರ್ ವಿ ಗೋಯಿಂಗ್ ಟು ಸ್ಟೇ. ಆ್ಯಂಡ್ ಲೆಟ್ ಮಿ ಶೋ ದ ವಾಶ್ರೂಮ್ ಟು ಯು. ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಆ್ಯಂಡ್ ಲುಕ್ ಅಟ್ ದಿಸ್, ಓ ಮೈ ಗಾಡ್. ಇಲ್ಲೂ ಇದೆ ಮಿರರು ನೋಡಿ, ಫುಲ್ ದೊಡ್ಡದು. ಹೇಳಿದ್ನಲ್ಲ ನಾನು ಒಂದು ತುಂಬ ಜನ ಇರ್ಬೋದು ಅಂತ, ಆ ಥರ. ಸೊ ಇವಾಗ ಹೋಗಿ ಊಟ ಮಾಡೋಣ. ಇಷ್ಟು 9 ಗಂಟೆ ರಾತ್ರಿ, ಬೆಳಗ್ಗೆ ರೆಡಿಯಾಗಿರೋದು ನಾನು. ಇವಾಗ ಕೂಡ ಲುಕ್ ಅಟ್ ದ ಸ್ಕಿನ್. ಸೊ ನನ್ನ ಸ್ಕಿನ್ ಕೇರ್ ರೂಟೀನ್ ಬೇಗ ಬರುತ್ತೆ. ಇವಾಗ ಊಟಕ್ಕೆ ಹೋಗೋಣ. ಊಟದೊಂದು ಶಾರ್ಟ್ ಹಾಕಿ ಇವತ್ತಿನ ದಿನವನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಬಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೆಕೆಂಡ್ ಡೇ ಅಂತ. ಲೆಟ್ಸ್ ಗೋ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಸೊ ಐ ಜಸ್ಟ್ ವೋಕಪ್. ಲೇಟಾಗಿ ಹೋಗಿತ್ತು ಇವತ್ತು. ಎದ್ದು ಎಲ್ಲರೂ ಎದ್ದೇಳೋದು, ನಾನು ಎದ್ದೇಳೋದು ಲೇಟು. ಅಪ್ಪಂಗೆ ಅಲಾರಮ್ ಗೊತ್ತಾಗಿಲ್ಲ. ಆ್ಯಂಡ್ ಇಬ್ಬರು ಹುಡುಗರು ಎದ್ದಿಲ್ಲ, ಯಾರೂ ಎದ್ದಿಲ್ಲ. ಸೊ ಲೇಟಾಗಿ ಎದ್ದು ಬಡ ರೆಡಿಯಾಗಿ ಅವರೆಲ್ಲರೂ ಹೋದರು. ನಾನು ಟೀ ಕುಡಿದು ಇವಾಗ ಸ್ನಾನ ಆಯಿತು. ಸೊ ನಾನು ಅಂದ್ಕೊಂಡೆ ಫುಲ್ ವೀಡಿಯೋ ಮಾಡೋಣ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಟೈಮ್ ಇಲ್ಲ. ಐ ಹ್ಯಾವ್ ಟು ಗೋ. ಸೊ ಐ ವಿಲ್ ಜಸ್ಟ್ ಪ್ರೆಪ್ ಮೈ ಸ್ಕಿನ್ ಆ್ಯಂಡ್ ರೆಡಿ ಆಗಿಬಿಟ್ಟು ಡೈರೆಕ್ಟಾಗಿ ಬಂದುಬಿಡ್ತೀನಿ ವಿಡಿಯೋ ಮುಂದೆ. ಫುಲ್ ಎಲ್ಲ ಮಾಡಲಿಕ್ಕಾಗಲ್ಲ. ಇಫ್ ಪಾಸಿಬಲ್ ನಾನು ಟೈಮ್ ಲ್ಯಾಪ್ಸ್ ಇಡ್ತೀನಿ, ಅದರ್ವೈಸ್ ಈವನ್ ದ್ಯಾಟ್ ಇಸ್ ನಾಟ್ ಪಾಸಿಬಲ್. ನಾನು ಯಾಕೆಂದರೆ ಸ್ಟಿಕ್ ಎಲ್ಲ ಏನೂ ತಂದಿಲ್ಲ. ಸೊ ಯಾ, ಲೆಟ್ಸ್ ಪ್ರೆಪ್ ಮೈ ಸ್ಕಿನ್ ಆ್ಯಂಡ್ ಗೆಟ್ ರೆಡಿ. ಒಟ್ಟಿಗೆ ರೆಡಿ ಆಗಿಬಿಟ್ಟು ಫುಲ್ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ನಿಮ್ಮ ಮುಂದೆ ಬರುತ್ತೇನೆ. This is me. Let's go. ಸಕ್ಸಸ್ಫುಲಿ ನಮ್ಮ ಇವೆಂಟನ್ನು ಕಂಪ್ಲೀಟ್ ಮಾಡಿದ್ವಿ. ಸೊ ನಮ್ಮ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿಯಿಂದ ನಡೆದಂತಹ ಮಡಿಕೇರಿ ಫೆಸ್ಟಿವಲ್ನ ಕಂಪ್ಲೀಟ್ ಮಾಡಿ ಈಗ ಯಶು ನಮ್ಮನ್ನ ರೂಮ್ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ. ಬಿಕಾಸ್ ನಾವು ಡ್ರೆಸ್ ಚೇಂಜ್ ಮಾಡಿ ಇವತ್ತೇ ಹೊರಡೋ ಪ್ಲ್ಯಾನ್ ಇದೆ. ಹಾಗಾಗಿ ಇಟ್ಸ್ ಟೈಮ್ ಟು ಚೇಂಜ್ ಮೈ ಡ್ರೆಸ್. ಇದು ನನ್ನ ಇವತ್ತಿನ ಔಟ್ಫಿಟ್ಸ್ ಆಗಿತ್ತು. ಹೋಗಿ ಇವತ್ತಿನ ಫೋಟೋಶೂಟ್ಸ್ ಪಿಕ್ಚರ್ಸ್ ನೋಡ್ಕೊಂಡು ಬನ್ನಿ. ನೋಡಿದ್ರಾ, ದಿಸ್ ವಾಸ್ ಮೈ ಫೋಟೋಶೂಟ್. ಸೊ ಸಕ್ಸಸ್ಫುಲಿ ನಾವು ನಮ್ಮ ಫೆಸ್ಟಿವಲ್ನ ಮುಗಿಸಿದ್ವಿ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡಬೇಕು ಮತ್ತೆ ಬೆಂಗಳೂರಿಗೆ. ಸೊ ಲೆಟ್ ಮೀ ಚೇಂಜ್ ಆ್ಯಂಡ್ ಕಮ್ ಬ್ಯಾಕ್. ಆಮೇಲೆ ನಾವು ಹೊರಟು ಆನ್ ದ ವೇ ಊಟ ಕೂಡ ಆಗೋಯ್ತು ಇವತ್ತು. ಸೊ ಎಲ್ಲೂ ಸ್ಟಾಪ್ ಇಲ್ಲ ಮಧ್ಯ ಅಂತ ಅಂದ್ಕೊಂಡಿದ್ವಿ. ಆದರೆ ಏನಾದರೂ ತಿನ್ನೋಕ್ಕೆ ಸ್ಟಾಪ್ ಮಾಡ್ತೀವಿ ಅಂತಲೂ ಅಂದ್ಕೊಂಡಿದ್ದೀವಿ. ಯಾಕಂದರೆ ತುಂಬ ಬೇಗನೆ ತಿಂದಿದ್ದೀವಿ. ಇಟ್ಸ್ ಜಸ್ಟ್ 2 o'clock. ಸೊ ನಮಗೆ ಹೋಗೋಕ್ಕೆ ಇನ್ನೂ ಟೈಮ್ ಇದೆ. ಮಧ್ಯದಾದ್ರು ಕುರುಕ್ಲು ತಿಂತೀವಿ, ಅಫ್ಕೋರ್ಸ್ ಇಲ್ಲಾಂದರೆ ಒಂದು ಟೀ ಆದರೂ ಕುಡಿತೀವಿ. ಫಸ್ಟ್ ಇಲ್ಲಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡೋಣ. ಯಪ್, ರೆಡಿ, ಲೆಟ್ಸ್ ಗೋ. ಇವಾಗ ಫಸ್ಟ್ ಹೊರಡೋಣ. ನಾನು ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕಂತ ಚಿನ್ಮಯ ಹೇಳಿರೋದು ಮರ್ತು ಬಿಡ್ತೀನಿ. ಓಕೆ, ಸೊ ಇವಾಗ ಹೆಂಗಿದ್ದೋಳು ಹೆಂಗಾಗೋಗಿದ್ದೀನಿ ನೋಡಿ. ಸೊ ಮಡಿಕೇರಿಯನ್ನು ಬಿಡೋವಂಥ ಸಮಯ. ಇಟ್ ವಾಸ್ ಅ ವೆರಿ 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 ನೈಸ್ ಈವೆಂಟ್ ವಿಚ್ ವಾಸ್ ಡನ್ ಜಸ್ಟ್ ನಾವ್. ಆ್ಯಂಡ್ ಇವಾಗ ಹೊರಡೋಣ ಬ್ಯಾಕ್ ಟು ಬ್ಯಾಂಗಲೂರ್ ಅಂತ. ಲೆಟ್ಸ್ ಗೋ. ಗೂಗಲ್ನ ಬಿಟ್ಟೋಗಿದ್ದಕ್ಕೆ ಮತ್ತೆ ಟ್ಯಾಕ್ಸ್ ಬಿತ್ತು ನನಗೆ. ಗೂಗಲ್ಗೋಸ್ಕರ ಹೊಸ ಗೊಂಬೆ ತೊಗೊಂಡೋಗ್ತಾ ಇದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಮನೇಲಿ ಅದೊಂದು ಇದ್ದಾಗ ಹೇಳಿ ಬಂದುಬಿಟ್ಟಿದೆ ನಾನು ಹೊಸ ಗೊಂಬೆ ತೊಗೊಂಡ್ಬರ್ತೀನಿ ಅಂತ. ಇವಾಗ ಮನೇಲಿ ಖಂಡಿತ ಬೈಸ್ಕೊತೀನಿ ಮತ್ತೆ ತಂದೆ ಅಂತ. ಬಟ್ ಯಾ, ಎನಿವೇ ನಮ್ಮ ಹುಡುಗನಿಗೆ ತಂದೆ. ನೋಡಿ ಜನ ಬಂದಿದ್ದಾರೆ.